ಅಲ್ರಿ ಹೋಲ್ ಬಿಡ್ರಿಪ್ಪ, ಹಾಕಿದಾಕಿ ಕೊಟ್ಬಿಡ ಹೋಲತ್ತಾಗ. ಯಾವ್ದು ಹಾಕಿದ ಯಾವುದು ಇಲ್ಲದ್ರಾಗ 1 ರೂಪಾಯಿ ಉಳಿತಿದ್ದಿಲ್ಲ ನಮ್ಮ ಹತ್ರ. ಏನು ಎಲ್ಲ ಸಾಲ ಹರ್ದೇನಿ. ಎಷ್ಟು ಲಕ್ಷ ಸಾಲ ಹರ್ದೇನಿ ಅಂತ ತಿಳ್ಕೊಂಡಿ ನೀನು? ಓದು ವಯಸ್ಸಿನಾಗ ಓದೋದ್ ಬಿಟ್ಟು ದುಡಿಯಾಕ ನಿಂತೇನೆ ನಾನು. ಈಕಿಗೆ ಸೆಕೆಂಡ್ ಇಯರ್ ಮಟ್ಟ ಮತ್ತೆ ಸಾಲಿನೂ ಕಲ್ಸಿದೆ. ಯಾಕಂದ್ರೆ ನಮ್ಮ ತಂಗಿ ಓದ್ಲಿ, ನಾ ಓದ್ಲಿಕ್ಕತ್ತ ಅಂತೇಳಿ. ನಮ್ಮ ಅಪ್ಪ ತೀರ್ಕೊಂಡ ಮೇಲೆ ನಾನೇನು ಸ್ವಲ್ಪ ಕಷ್ಟಪಟ್ಟಿಲ್ಲ. ಈ ಮನಿ ಸಲುವಾಗಿ ಕಷ್ಟ ಭಾಳ ಪಟ್ಟೇನಿ ನಾನು. ಆ ಹೊಲ ಕಾಗದ ಪತ್ರ ಒತ್ತಿ ಇಟ್ಟಿದ್ರಲ್ಲ, ಅಷ್ಟು ಸಾಲ ಹರಿದು ನಾನು ಅದನ್ನ ಅಷ್ಟು ರೊಕ್ಕ ಕಡೆಯಲ್ಲಿ ಮಾಡ್ಕೋಬೇಕಾದ್ರೆ, ಹೊಲ ಕಡೆಯಲ್ಲಿ ಮಾಡ್ಕೋಬೇಕಾದ್ರೆ ಎಷ್ಟು ಒದ್ದಾಡೇನಿ, ಎಷ್ಟು ರೊಕ್ಕ ಕೊಟ್ಟೇನಿ ನನಗೆ ಗೊತ್ತು. ಹೌದು, ನಿನಗೆ ಏನು ಗೊತ್ತು? ಅಕ್ಕಿದಕ್ಕಿ ಕೊಟ್ಬಿಡಂದಲ್ಲ, ಅಕ್ಕಿದ ಏನು ಇಲ್ಲಲ್ಲೇ. ಅಲ್ಲ, ಬರೀ ದವಾಖಾನೆ ತೋರ್ಸೋಕೆ ಇಷ್ಟೆಲ್ಲ ಖರ್ಚಾತ್ರಿ? ನಿನ್ನ ಮುಂದೆ ಸುಳ್ಳು ಹೇಳಕ್ಕೆ ನಂಗೆ ಇಷ್ಟ ಇಲ್ಲ. ಏನೇನಾಗೈತಿ ಅಂತೇಳಿ ನಿಂಗೆ ಗೊತ್ತಾಗ್ಬಿಟ್ರೆ ಭಾಳ ವಿಚಿತ್ರ ಕತೆ. ನಾನಿನ್ನೂ ಸಣ್ಣವಿದ್ದಾಗ ನಮ್ಮವ್ವ, ನಾನು, ನಮ್ಮ ತಂಗಿ ಮನ್ಯಾಗಿದ್ವಿ. ಯವ್ವ ದೇವ್ರೆ, ಅಷ್ಟು ಕೆಲಸ ಮಾಡತ್ಲೆ ಸಾಕಾಗೋತು. ಹೊಟ್ಟೊಂದು ಜಗ್ಗ ಹಸ್ತತಿ. ಸಂತಿ ತೊಗೊಂಬ ಅಂದಿದ್ದೆ, ಹಂಗೆ ಬಂದಾರ. ಏನು ಮಾಡ್ಲಿವ ನಾನು? ಅವ ಹೊಟ್ಟೆ ಭಾಳ ಹಸ್ತೈತವ. ಅಡಿಗೆ ಮನ್ಯಾಗ ಒಂದು ತಟಗ ಅನ್ನ ಐತಿ ನೋಡವ, ಹಾಕೊಂಡು ತಿನ್ನೋಗು. ಅನ್ನಕ್ಕೆ ಸಾರಿಲ್ಲ, ಏನಿಲ್ಲ, ಬರೀ ಅನ್ನ ಐತಿ. ಅದಕ್ಕೆ ಏನು ಹಾಕೊಂಡು ತಿನ್ಲಿ? ಅದಕ್ಕೆ ತಟಗೆ ಎಣ್ಣೆ ಒಂದಿಟ್ಟು ಖಾರ ಬಿಟ್ಕೊಂಡು ತಿನ್ನಿವ. ಎಣ್ಣೆ ಖಾರ ತಿನ್ನು, ಎಣ್ಣೆ ಖಾರ ಅನ್ನ ಕಲ್ಸ್ಕೊಂಡು ತಿನ್ನು. ಎಷ್ಟು ರುಚಿ ಆಕತ್ ಗೊತ್ತನ? ನಾ ಸಣ್ಣಕ್ಕಿದ್ದಾಗ ಬರೀ ಅದನ್ನ ತಿಂತಿದ್ದೆ. ನೀನು ರಾತ್ರಿನೂ ಅದನ್ನ ತಿಂದೈತೆ, ಈಗೂ ಅದನ್ನ ತಿನ್ಬೇಕನ? ಹಂಗೆ ಮಾಡಬೇಡ ಮಗಳ, ಹೋಗುವ ಅದನ್ನ ಒಂದಿಟ್ಟು ಹಾಕೊಂಡು ತಿನ್ನೋಗ. ಹಂಗೆ ಅಲ್ಲ ಅನ್ಬಾರ್ದು. ಅಯ್ಯೋ, ಒಬ್ಬೊಬ್ಬರಿಗೆ ಎಷ್ಟೋ ಜನಕ್ಕೆ ಎಣ್ಣೆ ಖಾರ ತಿಂದೇನಂದ್ರೆ ಅದು ಇರಂಗಿಲ್ಲ ಗೊತ್ತನ? ನಮಗೆ ದೇವ್ರು ನೋಡಿದಿಲ್ಲ, ಅನ್ನ ಎಣ್ಣೆ ಖಾರ ಎಲ್ಲ ಕೊಟ್ಟಾನ. ಹಾಂ, ತಿಂತಾನೆ. ಯವ್ವ ಹೊಟ್ಟೆ ಸದ್ಬೆ. ನಿನಗೂ ಹೊಟ್ಟೆ ಸತ್ತಂತ. ಅಡುಗೆ ಮನ್ಯಾಗ ಅನ್ನ ಎಣ್ಣೆ ಖಾರ ಐತಿ, ಇಬ್ರು ಹಂಚ್ಕೊಂಡು ತಿನ್ರಿಪ್ಪ ಒಟ್ಟು ಅದ್ರಾಗ. ಹೌದನ? ಹಂಗಾರೆ ಈಕಿ ತಿನ್ಲಿ ತಗೋ, ಬ್ಯಾಡ ನಂಗೆ. ಹೋಗುವ, ನೀ ತಿನ್ನೋಗು. ನಿನಗೂ ಹೊಟ್ಟೆ ಸತ್ತಂದಲ್ಲ? ಹಸ್ತತ್ಯ ಆದ್ರೆ ಮತ್ತೆ ಪಾಪ ಸಣ್ಣಕ್ಕೆಲ್ಲ ತಂಗಿ, ಅದಕ್ಕೂ ಆಕಿಗೆ ತಿನ್ಲಿ ಅಂತಂದೆ. ನಾನು ಚೋಟ್ಯಾರ ಹೊಲದ ಕಡೆ ಹೋಗ್ತೀನಿ. ಅಲ್ಲೇ ಮಸ್ತ್ ಹುಂಚಿಕಾಯಿ ಬಿಟ್ಟಾವು, ಒಂದಿಟ್ಟು ಉಪ್ಪು ತೊಗೊಂಡೋಗ್ಲೆ, ಹುಂಚಿಕಾಯಿ ತಿಂದು ಹೊಟ್ಟೆ ತುಂಬಿಸ್ಕೊತೀನಿ. ಹುಂಚಿಕಾಯ? ಅಷ್ಟು ಹುಂಚಿಕಾಯಿ ತಿಂದ್ರೆ ಪಿತ್ತ ಆಗಿತ್ತಪ್ಪ ತಲೆಗೆ. ಬೇಡ, ಹುಂಚಿಕಾಯಿ ಅದು ತಿನ್ನಕ್ಕೆ ಹೋಗ್ಬೇಡ, ಅಷ್ಟು ಹುಳಿನ. ನಿಮ್ಮಪ್ಪ ಬಂದನ? ಇಲ್ಲಾಂದ್ರೆ ಶೆಟ್ಟಂಗಡಿ ಕಡೆ ಹೋಗ್ಬಿಡ್ತೀಯ ಒಟ್ಟೆ? ಶೆಟ್ಟಂಗಡಿ ಕಡೆ ನಾ ಹೋಗಿ ಮಾಡಲಿ? ಶೆಟ್ಟಂಗಡಿ ಕಡೆ ಹೋಗ, ಒಂದು 1/4 ಕಿಲೋ ಎಣ್ಣೆ, 1/4 ಕಿಲೋ ತೊಗರಿಬೇಳೆ, ಒಂದು 2 ಕಿಲೋ ಅಕ್ಕಿ ಕೊಡ್ಬೇಕಂತ್ರಿ ಅನ್ನ. ಚಲೋ ಅಕ್ಕಿ ತಂದಿಗಿಂದ ಏಪ ರೊಕ್ಕ ಕೊಡೋಕ್ಕಾಗಲ್ಲ, ರೇಷನ್ ಅಕ್ಕಿನ ತೊಂಬ. ಹಾಂ, 5 ರೂಪಾಯಿ ಕಿಲೋದಂಗೆ ಕೊಡ್ತಾರ. 5 ರೂಪಾಯ? ಆಯ್ತು, ತೊಗೊಂಬರ್ತೀನಿ. ಅಪ್ಪ ಬರಲಿಲ್ಲನ? ನಿನ್ನೆ ಅಪ್ಪಗೆ ರೇಷನ್ ತರ ಕೇಳಿದ್ದೆಲ್ಲ, ತರಲಿಲ್ಲಪ್ಪ? ಅಪ್ಪನಪ್ಪ ರೇಷನ್ ತರ ಕೇಳಿದ್ದೆ, ತಂದಿಲ್ಲ ನೋಡಪ್ಪ. ಅಪ್ಪ ಹಿಂಗ್ಯಾಕೆ ಮಾಡ್ತಾನ? ಏ ಕಮ್ಲಿ ಒಂದಿಟ್ಟು ಬಾಯಲ್ಲೇ. ಅಪ್ಪ ಬಂದ. ಯವ್ವ, ಅಪ್ಪನ ಕೊಟ್ಟು ಏನು ಮಾತಾಬೇಡ, ನಮ್ಗೆ ಊಟ ಬೇಡ, ಏನು ಬೇಡ. ನೀ ಮತ್ತೆ ಅದನ್ನು ಕೇಳಿದೆ ಅಂದ್ರೆ ಅವ್ನು ಹೊಡೆದ ಬಿಡ್ತಾನೆ. ನಿಂಗೆ ಜಗಳ ಮಾಡಬೇಡ. ಇಲ್ಲ ಮಗನ, ನಾನು ಹೊಡೆಯಲ್ಲ ನಿಮ್ಮಪ್ಪ. ಹಾಗೆಲ್ಲ ತಿಳ್ಕೊಬಾರ್ದಪ್ಪ. ನೀ ಇಲ್ಲೇ ಇರ, ಇಲ್ಲ ನೀ ಹೊರಗೆ ಆಡಕ್ಕೂ. ನಾ ಕೇಳ್ತೇನೆ, ನೀ ಹೊರಗೆ ಆಡಕ್ಕೆ ಹೋಗಿಪ್ಪ. ತಿಂದುಂಡು ಆರಾಮಾಗಿರೋ ವಯಸ್ಸಿನಾಗ ನನ್ನ ಮಕ್ಕಳು ಉಪವಾಸ ಇದಾವೆ ಅಲ್ಲ. ಕುಡ್ದು ಸಾಯ್ತಾನೊಂದಾತಿ. ಬಂದೇನ್ಲೇ? ಹಾಂ, ಬಂದೆ. ಎಷ್ಟೊತ್ತು ಮಾಡ್ತಿ ಬರಾಕ? ಊಟಕ್ಕೆ ನೀಡ್ಬೇಕಾ? ಎಲ್ಲಿದ್ ನೀಡ್ಲಿ ಊಟಕ್ಕೆ? ಆ ಮಕ್ಕಳಿಗೆ ತಿನ್ನಕ್ಕೆ ಏನೂ ಇಲ್ಲ, ಊಟಕ್ಕೆ ನೀಡಂತಿಯಲ್ಲ. ನಿನಗೆ ಬಾಯಾರ ಹೆಂಗೆ ಬರ್ತೈತಿ? ಮಕ್ಕಳಿಗೆ ತಿನ್ನಕೇನಿಲ್ಲ? ಎಲ್ಲ ಐತಿ. ನೀ ಸಂತಿ ತಗೊಂಬ ಅಂದ್ರೆ ನೀನೇನು ತಂದಿಲ್ಲ, ಇವತ್ತು ತಂದಿಲ್ಲಲ್ರಿ. ಏನು ಮಾಡಾಕ್ಲ ನಾ ಮನ್ಯಾಗ? ಸುಮ್ಮನೆ ನಾನು ಎಲ್ಲರ ಕೆಲ್ಸಕ್ಕೆ ಹೋಗ್ಕನಪ್ಪ. ಯಪ್ಪ ಸಾಕಾಗೈತೆ ನನಗಂತೂ. ಹೊತ್ತಾಗ ಹೊಲ್ದಾಗ ಬೆಳೆದಿದ್ದು ಒಂದು ಕಾಳು ಮನೆಗೆ ಬರೋದಿಲ್ಲ, ಒಂದು ಅದ್ರ ರೊಕ್ಕ ಪಾಯ್ದೆ ಏನು ಎಲ್ಲಿ ಹೊಕ್ಕತ್ತಂತ ಗೊತ್ತಿಲ್ಲ. ಏನಂತ ನೀನು ಕಟ್ಕೊಂಡೇನಿ ಏನೋ ದೇವ್ರಿಗೆ ಗೊತ್ತಾಗ. ಅಲ್ರಿ, ಆ ಇರು ಹೊಲನೂ ಒಂದು ಕಾಗದ ಪತ್ರ ನೋಡಿದ್ರೆ ಮನ್ಯಾಗಿಲ್ಲ. ಎಲ್ಲರೂ ಒತ್ತಿಗಿತ್ತಿ ಇಟ್ಟಿರೇನ? ಯಾರಿಗಾರ ಅಡು ಇಟ್ರೆ? ಎದಕ್ಕಾರ ಬಳಸ್ಕೊಂಡಿರೇನ್ರಿ? ಇಲ್ಲಪ್ಪ, ನಾನು ಎದಕ್ಕೆ ಬಳಸ್ಕೊಲಿಲ್ಲ. ಒಂದು ಗೌಡ್ರ ಕಡೆ ಸ್ವಲ್ಪ ಸಾಲಾಗಿತ್ತ, ಆ ಗೌಡ್ರಿಗೆ ಒಂದು ಸ್ವಲ್ಪ ಕೊಟ್ಟಿದ್ದೆ ಅವಾಗ. ಅದೇ ಮತ್ತೆ ಅದಿಲ್ಲಪ್ಪ ನನ್ನ ಕಡೆ. ಗೌಡ್ರು ಸಾಲ ಹರಿಬೇಕು ಅಷ್ಟೇ, ಮತ್ತೇನಿಲ್ಲ. ಯಾವಾಗ ನೋಡಿದ್ರು ಗೌಡ್ರ ಸಾಲ ಹರಿಬೇಕು. ಎಷ್ಟಂತ ಆಯ್ತದ ಸಾಲ ಹರಿಯಾಕ? ನಾನು ನೋಡ್ತಾನೆ ಅದೀನಿ. ಯಾವಾಗ ನೋಡಿದ್ರೆ ಇದೊಂದು ಕಾರಣ ಹೇಳ್ತಿರಲ್ಲ ನೀವು. ಕರೆನಪ್ಪ, ನನಗಂತೂ ಸಾಕಾಗೋಗ್ಬಿಟ್ಟತ್ತಾಗ. ಈಗೇನು ಏನಾರ ತರ್ತೀರ ಇಲ್ಲ ತಿನ್ನಾಕ? ಮಕ್ಕಳಿಗಾರ ಮಾಡ್ಯಾಕ? ತಿನ್ನಾಕ ಮಕ್ಕಳಿಗೆ ಮಾಡ್ಯಾಕ ತಡಿ, ಶಟ್ರ್ ಅಂಗಡಿಗೆ ಹೋಗಿ ಅಯ್ಯೋ ಅವನು ಉದ್ರಿ ಕೊಡಲ್ಲ ಅಂತ ಹೇಳಾನ. ಏನು ಮಾಡೋದೀಗ?
ಡಾಕ್ಟರ್ ನೋಡಿದ್ರೆ ಕುಡಿಬ್ಯಾಡ್ರಿ, ನಿಮಗೆ ಕಿಡ್ನಿ ಇದಾಕವು ಬಾವು ಬಂದಾವ ಅಂತ ಹೇಳ್ಯಾರ. ನೋಡಿದ್ರಿ ಈ ಪರಿ ಕುಡಿತಾ ಇದೀರಿ. ನನಗಂತರೂ ಇದು ಎಲ್ಲಿಗೆ ಹೋಗಿ ಮುಟ್ತದ ಅನ್ನೋದೇ ಗೊತ್ತಾಗವಲ್ತ ರೀ. ಯಾಕೆ ಹಿಂಗೆ ಮಾಡ್ತೀರ್ರಿ? ನಿಮ್ಮ ವಯಸ್ಸಿಗೆ ನಮ್ಮಪ್ಪ ನಮ್ಮವ್ವ ಬ್ಯಾಡ್ ಅಂತ ಪಡ್ಕೊಂಡೆ ಕೊಟ್ರು, ಮದುವೆ ಮಾಡಿದ್ರು, ಮಕ್ಕಳಿನ್ನು ಸಣ್ಣ ಹೋದವು. ನೀವು ನೋಡಿದ್ರಿ ಈ ನಮ್ನಿ ಕುಡ್ದು ಕಿಡ್ನಿ ಬಾಸ್ಕೊಂಡು ಕುಂದ್ರಾಕತ್ತೀರಿ. ಎಲ್ಲಿ ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ನಮಗೆ ಯಾರು ದಿಕ್ರಿ? ಥೋ ಹಂಗೆಲ್ಲ ಮಾಡಬೇಡ. ಏನ ಅದು ಏನು ದೊಡ್ಡ ಆಗದನ್ಲೆ ತ ತ ತ ಆ ಡಾಕ್ಟ್ರು ಒಮ್ಮೆ ಒಂದು ಕೊಟ್ರೆ ಕುಡಿಬೇಡ ಅಂತ ಹೇಳಣ. ಅದಕ್ಕೆ ನಾನೀಗ ಕುಡಿಯಲ್ಲಪ್ಪ ಮೊದ್ಲಿನಂಗೀಗ. ನಾನೀಗ ಒಂದು ಕೊಟ್ರೆ ತೊಗೊಂಡಿರ್ತೀನಲ್ಲ, ಮಧ್ಯಾಹ್ನ ಒಂದು ಸ್ವಲ್ಪ ಕುಡಿತೀನಿ, ಸಂಜೆ ಕೊಟ್ಟು ಕುಡಿತೀನಿ, ಗೊತ್ತನ? ಅವ ಕುಡಿಯೇ ಬೇಡ ಅಂತ ಹೇಳಿರೋದು. ಆಗ್ಲಿ ಅವ್ನು ಡಾಕ್ಟ್ರಿಗೇನು ಅವ್ರ ಸುಳೆ ಮಕ್ಕಳು ನಮಗೆ ಹೇಳ್ತಾರೆ, ಮನೆಗೆ ಹೋಗಿ ತಾವ ಕುಡಿತಾರೆ, ಗೊತ್ತೈತೇನೆ ನಿಂಗೆ? ಕುಡಿದು ಮಕ್ಕೋತಾರಲ್ಲ ಇವರು. ಅವ್ರು ಕುಡಿವಲ್ರಕ್ಕ ಬಿಡುವಲ್ರಕ್ಕ. ನಿಮ್ಮಂಗಂತೂ ಆಚಾರ ವಿಚಾರದಿಂದ ಮಾಡೋದಲ್ಲ. ಹೆಂಡ್ರ ಮಕ್ಕಳಿಗೆ ಈಡಾಗ ಆಸ್ತಿ ಮಾಡಿಟ್ಟಿರ್ತಾರ, ಆಮೇಲೆ ಅವ್ರು ಕುಡಿಯೋದು ಚಲೋ ರೊಕ್ಕದ ಕುಡಿತಾರ. ಅದು ಹೋಗ್ಲಿ, ಇಷ್ಟಕ್ಕೂ ಅವ್ರೇನು ಬೆಳಗಿಂದ ಚಂತೇನ ನಿನ್ನಂಗೆ ಕುಡ್ಕೊಂತ ಅಡ್ಡಾಡಂಗಲ್ಲ. ರಾತ್ರಿ ಒಟ್ಟು ಕುಡಿತಾರ, ಮಕ್ಕೊಂತಾರ ಉಂಡು. ನಿಮ್ಮಂಗ ಮಾಡಿದ್ರೆ ಹೋದಾರ. ಯಾಕೆ ಹಿಂಗೆ ನನ್ನ ಜನ್ಮ ತಿಂತೀರಿ? ನಾಳಿಂದ ಹೊಲಕ್ಕೆ ಹೊಂಟೆ ನಾನು ಕಳಿತಿಗೆ ಯಾಕೆ? ಇಲ್ಲಾಂದ್ರೆ ಜೀವನ ನಡೆಯಲ್ಲ. ಹೊಲದಾಗ ಬೆಳೆ ಬೆಳೆದ್ ನಿಂತತಿ, ಅದ್ರದ್ದು ಏನು ಕಟಾವು ಗಿಟಾವು ವಿಚಾರ ಏನೂ ಇಲ್ಲ ನಿಮಗೆ. ನೋಡಿದೆ, ಆಳಿನ ಪಗಾರ ಬೇರೆ ಕೊಡ್ಬೇಕು ಈಗ ಕರೆದ್ರ. ಅವ್ರಿಗೆ ಎಲ್ಲಿಂದ ಕೊಡ್ಲಿ? ನನ್ನ ಕಡೆ ರೊಕ್ಕನೇ ಇಲ್ಲ. ಅಯ್ಯೋ ದೇವ್ರೇ ರೀ. ಇವರು ಜಾನಕಮ್ಮ ಕರೆದಾರಲ್ಲ, ಗೌಡ್ರ ರತ್ನಕರ್ ತಂಗ್ಯಾರ, ಅವ್ರ ಕಡೆ ಒಂದೇ 2,000 ರೂಪಾಯಿ ಬೇಕಾದ್ರೆ ಇಸ್ಕೊಂಬಂದು ಕೊಡ್ತೇನೆ. ಹೆಂಗಾರ ಮಾಡಿ ಏನು ಆಳಿನ ಪಗಾರ ಕೊಟ್ಟು ಮೊದಲು ಕಟ ಹೊಡಿಸ್ರಿ, ಅದ್ರದ್ದೆಲ್ಲ ಮಾರಿ ಪೀಕಿನ ರೊಕ್ಕ ತೆಗೆದು ಇವ್ರ ಸಾಲ ಬಗೆಹರಿಸಿ ಉಳಿದಿದ್ದು ರೊಕ್ಕ ಇಟ್ಕೊಂಡ್ರಾತ. ಹಂಗಾರ ಮಾಡ್ರಿ. ವಾ ಸರಿ ಇಸ್ಕೊಂಬ. ಇಸ್ಕೊಂಬರ್ಲಾ? ಇಸ್ಕೊಂಬ ಎಲ್ಲ ಕಳಕಿ ಇದು ಬೆಳಕಿತ್ತು ಮಾರಿ ರೊಕ್ಕ ಇಟ್ಕೊಳ್ಳೋಣಂತ. ನಿನ್ನ ಮೇಲಿಂದ ಜಾಸ್ತಿ ಕುಡಿಯಲ್ಲ. ಇಸ್ಕೊಂಬ, ನೀ ರೊಕ್ಕ ಇಸ್ಕೊಂಬ. ಹಂಗೆ ಒಂದಿಟ್ಟು ಬಾಗ್ಲಾಕ. ಯಾಕ ತಣ್ಣಗಿರ ಇರ 2 ಮಕ್ಕಳಿಗೆ ತಿನ್ನಾಕ ಗತಿ ಇಲ್ಲ. ಈ ನಮ್ನಿ ನಳ್ಳಾಕತ್ತೇವಿ. ಮತ್ತೆ ಇಲ್ಲೋಡ ಹೇಳೋದಷ್ಟು ಕೇಳ. ನೀ ಹಿಂಗೆ ಮಾಡೋದಕ್ಕೆ ನಾ ಚೆನ್ನಿ ಕಡೆ ಹೋಗೋದು. ಚೆನ್ನಿ ನನಗೆ ಭಾಳ ಜೀವ ಮಾಡ್ತಾಳೆ. ನನಗೆ ಗೊತ್ತ್ರಿ, ಗೊತ್ತಿಲ್ಲ ಅಂತ ಮಾಡಿರ ನಾನು ನಿಮ್ದು ಚೆನ್ನಿದ ಕಳ್ಳಾಟ. ಅಲ್ಲ ಮನ್ಯಾಗ ಕಟ್ಕೊಂಡು ಹಿಂತಿದ್ದು ಇನ್ನ ಬೇಕಿ ಕಡೆ ಹೋಗಿರಲ್ಲ, ನಾಚಿಗೆ ಬರೋದಿಲ್ಲ ನಿಮ್ಮ ಜನ್ಮಕ್ಕೆ. ಯಾಕೆ ಹಿಂಗೆ ನನ್ನ ಜನ್ಮ ತಿಂತೀರಿ? ಆಕಿಗೆ ಅರ್ಧ ರೊಕ್ಕ ಕೊಟ್ಟೆ ನಾವು ಹಿಂಗೆ ಕೂಳಿಲ್ದ ನಿಂತಿರೋದು. ನನಗೆ ಗೊತ್ತ್ರಿ. ದುಡ್ದಿದ್ದು ರೊಕ್ಕ ಪೂರ್ತಿ ಒಯ್ದು ಅಕ್ಕಿಗೆ ಕೊಡ್ತೀರಿ. ಇಲ್ಲಿ ನಾವೇನು ಮಾಡ್ಬೇಕು? ಥೋ, ನಿಮಗೂ ಕೊಟ್ಟಿರ್ತೀನಲ್ಲ ಮರೆ. ಈಗೇನು ಹೇಳ್ದಷ್ಟು ಕೇಳ್ತೀಯ ಇಲ್ಲ? ಇಲ್ಲ, ಏನಾರ ಮಾಡ್ಕೊರಿ. ಹೋಗಿ ಅಕ್ಕಿ ಕಡೆನ ಹೋಗು. ಎಲ್ಲ ಇಷ್ಟು ಸೊಕ್ಕಿಗೆ ಪತ್ರೊಳಿಗೆ ಆಯ್ತು ಹೋಗ. ಮತ್ತು ನನಗೆ ಹೇಳ್ತಾಳ ಬರಲಿ. ಚೆನ್ನಿ ಊರ್ಲಿಂತ್ರ ಬರಲಿ. ಊರಿಗೆ ಹೋಗಿ ಹೇಳಕ್ಕೆ ಬಂದ್ಲಂದ್ರೆ ಅಕ್ಕಿ ಮನೆಗೆ ಇರ್ತೀನಿ. ಈಕಿ ಮನೆಗೆ ಕಾಲೇ ಇಡಲ್ಲ. ಅವಾಗ ಗೊತ್ತಾಕತಿ. ಇದ್ದಿದ್ದು ಹೊಲ ಆಗಿಲ್ಲ ಎಲ್ಲ ನಮ್ಮ ಚೆನ್ನಿಗೆ ಬರ್ಕೊಡ್ತೀನಿ ನಾನು. ಆಕಿ ಚಲೋ ಅದಾಳ ನನ್ನ ಜೊತೆಗೆ. ದೇವಪ್ಪ ಯಾರು ಬೇಕಾಗಿತ್ರಿ ಅಣ್ಣಾರ? ದೇವಪ್ಪ ಬೇಕಾಗಿತ್ರಿ. ಅದು ನೀವು ಅವ್ರ ಮನೆಯವ್ರನ್ರಿ? ಹ್ಞೂ ರೀ, ಅವ್ರ ಮನೆಗೆ. ಹಂಗಾರೆ ತಗೋರಿ ಅಕ್ಕಾರ 5,000 ರೂಪಾಯಿ. 10,000 ರೂಪಾಯಿ ರೀ ಅಣ್ಣಾರ? ಅಲ್ಲ ಎದ್ರದ್ದು ನೀವು ಯಾರಿಗಾರ ಕೊಡೋದು ನಮಗೆ ಕೊಡತ್ತೀರನ? ಇಲ್ರಿ, ನಿಮ್ದು ದೇವಪ್ಪಣ್ಣ ಮೊನ್ನೆ ನಂದು ಹೊಲ್ದಾನ ಪೀಕೆಲ್ಲ ನೀನ ತಗೋ, ನನಗಿಂತಿಷ್ಟು ರೊಕ್ಕ ಕೊಡು ಅಂತ ಹೇಳಿದ್ದ. ಅರ್ಧ ಕೊಟ್ಟಿದ್ದೆ. ಅರ್ಧ ಅನ್ನಕ್ಕೇನು 3/4% ಕೊಟ್ಟೇನಿ. ಇನ್ನೊಂದು 10,000 ಕೊಡೋದು ಉಳಿದಿತ್ತು. ಅದು 10,000 ರೂಪಾಯಿ ಈಗ ಮತ್ತೆ ಪೂರ ಹೊಲ ಕಟಾವು ಮಾಡ್ಸಕತ್ತೀನಿ. ನಾಳೆ ಬೆಳಿಗ್ಗೆ ಆಳ ಹೇಳೀನಿ. ಮತ್ತು ಅದನ್ನೆಲ್ಲ ತೆಗಿಸ್ಬೇಕಂತಂದ್ರೆ ನಾನು ನಿಮ್ಗೆ ರೊಕ್ಕ ಕೊಡ್ಬೇಕಲ್ರಿ. ಕೊಡ್ಲಾರ್ದ ಹೆಂಗೆ ಮತ್ತೆ ಆಳ ಹಚ್ಚಕತ್ತಿ. ಅದಕ್ಕೆ ಅದಿಷ್ಟು ರೊಕ್ಕ ಕೊಡೋಣ ಅಂತಂದೆ. ನಮ್ಮ ಮನೆ ಅಕ್ಕಿ ಕೈಯಾಗ ಕೊಡು ಅಂತ ಹೇಳಿದ್ರು ಅವರು. ಮತ್ತು ಅದಕ್ಕೆ ಸೀದಾ ಬಂದು ನೋಡ್ರಿ. ಅದ್ರದ್ದು ಅನ್ರಿ ಅಣ್ಣಾರ ಈ 10,000 ರೂಪಾಯಿ? ಹ್ಞೂ ರೀ. ಅಲ್ರಿ ಅಣ್ಣಾರ, ಇದು 10,000 ರೂಪಾಯಿ ಅಂದ್ರೆ ನೀವು ಒಟ್ಟು ಎಷ್ಟು ಕೊಟ್ಟಿರಿ? ನೋಡ್ರಿ, ಅಲ್ಲೇ ಈಗ ಒಣಮೆಣಸಿಕಾಯಿ ಹಾಕ್ಸಿದ್ರಿ ಅರ್ಧ 5 ಗುಂಟೆ. ಇನ್ನು ಉಳಿದಿದ್ರಾಗ ಪೂರ ಬೇರೆ ಅವು ಇವು ಸಣ್ಣ ಪುಟ್ಟ ಬದ್ನಿಕಾಯಿ ಒಂದು 3-4 ಸಾಲ ಹಾಕಿರಿ ಬದ್ನಿಕಾಯಿ. ಆಮೇಲೆ ಈ ಕಡೆ ಎಲ್ಲ ಪೂರ್ತಿ ಗೋಧಿ ಐತಿ. ಹೌದಿಲ್ರಿ? ಈ ಕಡೆ ಪೂರ್ತಿ ಗೋಧಿ ಐತಿ. ನಾನು ಈಗ ಸದ್ಯದ ಮಟ್ಟಿಗೆ ಇಷ್ಟು ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ದೆ. ಮಾರಿಂದ ನಾ ಎಷ್ಟು ಬರ್ತೈತಿ ಅದು ಅಂದಾಜೆಲ್ಲ ಗೊತ್ತಿತ್ತಲ್ರಿ. ಲೆಕ್ಕ ಮಾಡಿ ನಾನು ರೊಕ್ಕ ಕೊಟ್ಟೀನಿ ರೀ. ಒಟ್ಟು ಒಂದು 40,000 ಮಟ್ಟ ಕೊಟ್ಟೇನಿ ನೋಡ್ರಿ. ಏನು 40,000 ರೀ ಅಣ್ಣಾರ? 40,000 ಹೆಂಗಾಕತ್ರಿ? ಒಣ ಮೆಣಸಿಗೆ ಏನು ತುಸ ತುಟ್ಟಿದಾವನ? ಅಲ್ಲ ಗೋಧಿ ಒಣ ಮೆಣಸಿಗೆ ಅಂದ್ರೆ ಇನ್ನೂ ಹೆಚ್ಚಿಗೆ ಆಕತ್ತಲ್ರಿ? ಅಯ್ಯೋ, ಇನ್ನು ಅರ್ಧ ಕೊಡೋದು ಐತ್ರಿ, ಕೊಡ್ತೀನಿ. ಆಮೇಲೆ ಆಟಕ್ಕೆ ಕುಂತಾಗ ಒಂಚೂರು ಹಳೇದು ನನ್ನ ಕಡೆನ ಸಾಲ ಮಾಡಿ ಸೋತಿದ್ದ. ಅದೊಟ್ಟು ನನಗೆ ಕೊಡೋದಿತ್ತವ. ವಜಾ ಹಾಕು ಅಂತ ಹೇಳೋಣ. ನೋಡೋಣ, ಪೀಕೆಲ್ಲ ಮಾರಿಂದ ಹೇಳ್ತೀನಿ ಅಂತ ಹೇಳೀನಿ. ಅದು ಗೋಧಿ ಎಷ್ಟು ಚೀಲಕತ್ ನೋಡ್ಬೇಕಲ್ರಿ. ಈಗ ಅಗದಿ ಭಾಳ ಅರ್ಜೆಂಟ್ ಐತೆ ಅಂದಿದ್ದು ಕೈಯಾಗ ಕೊಟ್ಟೇನಿ ರೀ ರೊಕ್ಕನ. ಹೌದನ್ರಿ ಅಣ್ಣಾರ? ಆತ್ರಿ, ರೊಕ್ಕ ಕೊಟ್ಟೈತೆ ಅಂತ ಹೇಳ್ರಿ, ನಾ ಬರ್ದಿಟ್ಟಿರ್ತೇನೆ. ಆಯ್ತು ರೀ ಅಣ್ಣಾರ. ಅಂದ್ರೆ
ಅದ್ರದ್ದು ರೊಕ್ಕ ಮಾರಿ ಮಂಡಕ್ಕಿ ತಿಂದಾತ 10,000 ರೂಪಾಯಿ ನನ್ನ ಕೈ ಸಿಕ್ಕಂಗಾತ. ಅಲ್ಲ 2 ಮಕ್ಕಳದವ್ರ ಜವಾಬ್ದಾರಿ ಇಲ್ಲಲ್ಲಿ ಮನುಷ್ಯಾಗ.